ಇದನ್ನು ನೋಡ್ಬೋದು ಆಟೋಮೆಟಿಕ್ ಆಗಿ ತೊಗೊಂಡಿದೆ. ಸೊ ಇವಾಗ ನೋಡ್ಬೋದು ನಿಮಗೆ ಯಾವತ್ತಾದರೂ ದುಡ್ಡು ಸಿಕ್ಕಿದರೆ ಅದೇ ಎಫ್ ಡಿ. ನೀವು ಕೆನರಾ ಬ್ಯಾಂಕ್ ಅಕೌಂಟಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟ್ ಇಟ್ಟಿದ್ದೀರಾ, ಆದರೆ ನಿಮಗೆ ಅದರಲ್ಲಿರುವ ಫುಲ್ ಅಮೌಂಟ್ ಬೇಕಾಗಿರಲ್ಲ. ಸೊ ನೀವು ಅದರಲ್ಲಿರೋ ಒಂದು ಸಣ್ಣ ಭಾಗದ ಅಮೌಂಟನ್ನು ವಿಡ್ರಾ ಮಾಡಬೇಕು ಅಂದ್ಕೊತಿದ್ದೀರಾ. ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ನಾವು ಆ ಒಂದು ಸಣ್ಣ ಭಾಗದ ಅಮೌಂಟನ್ನು ಯಾವ ರೀತಿ ವಿಡ್ರಾ ಮಾಡೋದು ಅಂತ. ಸೊ ಅಂದರೆ ನೀವು ಫಿಕ್ಸ್ಡ್ ಡೆಪಾಸಿಟಲ್ಲಿ ನಿಮ್ಮ ಹತ್ರ 50,000 ರೂಪಾಯಿ ಇರುತ್ತೆ, ಆದರೆ ನಿಮಗೆ 10,000 ರೂಪಾಯಿ ಅರ್ಜೆಂಟಾಗಿ ಬೇಕಾಗಿರುತ್ತೆ. ಆದರೆ ನಿಮಗೆ ಎಲ್ಲನೂ ಕ್ಲೋಸ್ ಮಾಡಲಿಕ್ಕೆ ಹೋದರೆ ಸೊ ಅದು ಎಲ್ಲನೂ ಕ್ಲೋಸ್ ಆಗಿಬಿಡುತ್ತೆ. ಆದರೆ ನಿಮಗೆ ಒಂದು ಪಾರ್ಟ್ ಆಫ್ ದ ಅಮೌಂಟನ್ನು ಯಾವ ರೀತಿ ಕ್ಲೋಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಅಂದರೆ ಇದಕ್ಕೆ ನಾವು ಪಾರ್ಷಿಯಲ್ ರಿಡೀಮ್ಷನ್ ಅಂತ ಕರಿತೀವಿ. ಓಕೆ, ಹಾಗಾದರೆ ನಾನು ನಿಮಗೆ ಕೆನರಾ ಬ್ಯಾಂಕ್ ಮೊಬೈಲ್ ಆ್ಯಪ್ನಲ್ಲಿ ಯಾವ ರೀತಿ ಪಾರ್ಷಿಯಲ್ ರಿಡೀಮ್ಷನನ್ನು ವಿಡ್ರಾ ಮಾಡೋದಂತ ತಿಳಿಸ್ಕೊಡ್ತೇನೆ. ಅಂದರೆ ಒಂದು ಸಣ್ಣ ಅಮೌಂಟನ್ನು ಯಾವ ರೀತಿ ವಿಡ್ರಾ ಮಾಡೋದಂತ ತಿಳಿಸ್ಕೊಡ್ತೇನೆ. ಸೊ ಓಕೆ, ಇದಕ್ಕಾಗಿ ನಮಗೆ ಮೊಬೈಲ್ ಆ್ಯಪ್ ಇರಬೇಕಾಗುತ್ತೆ, ಅಂದರೆ ಕೆನರಾ ಬ್ಯಾಂಕ್ ಮೊಬೈಲ್ ಆ್ಯಪ್ ಇರಬೇಕಾಗುತ್ತೆ. ಸೊ ಆ ಒಂದು ಆ್ಯಪ್ನ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೀವು ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿದೆ. ಸೊ ಆ ಒಂದು ವಿಡಿಯೋದ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೀವು ಹೋಗಿ ನೋಡಿಬಿಟ್ಟು ಅಕೌಂಟನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಹಾಯ್, ನಾನು ತುಳಸಿದಾಸ್ ಟೆಕ್ ಇನ್ ಸೆಕೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬನ್ನಿ ನಾನು ನಿಮಗೆ ಹ್ಯಾಂಡ್ ಕ್ಯಾಮಲ್ಲಿ ತೋರಿಸ್ತೇನೆ. ಓಕೆ, ಇವಾಗ ನಾನು ಕೆನರಾ ಬ್ಯಾಂಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡಿಬಿಟ್ಟು ಇವಾಗ ನೋಡ್ಬೋದು, ನಾವೇನಾದರೂ ಬಯೋಮೆಟ್ರಿಕ್ ಪಾಸ್ವರ್ಡ್ ಹಾಕಿದರೆ ಪಾಸ್ಕೋಡ್ ಅದನ್ನು ಅನ್ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ಅನ್ಲಾಕನ್ನು ಮಾಡ್ಕೊಂಡಿದ್ದೇನೆ. ಓಕೆ, ಇವಾಗ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕೆಲವೊಂದು ಪಾಪಪ್ ಬರ್ತಾ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡ್ಬೋದು, ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ಬೋದು ನಮಗೆ ಡೆಪಾಸಿಟ್ ಅನ್ನೋ ಒಂದು ಸೆಕ್ಷನ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನಮಗಿಲ್ಲಿ ಕ್ಲೋಸ್ ಆರ್ ಪಾರ್ಷಿಯಲ್ ವಿತ್ಡ್ರಾವಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಾನಿಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನೀವು ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಎಫ್ ಡಿ ಇಟ್ಟಿದ್ದೀರಾ. ಸೊ ಅದು ನಮಗಿಲ್ಲಿ ತೋರಿಸ್ತದೆ. ಸೊ ನಾನು 2 ಇಟ್ಟಿದ್ದೇನೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಪಾರ್ಷಿಯಲ್ ವಿತ್ಡ್ರಾ ಮಾಡಿ ನಿಮಗೆ ತೋರಿಸ್ತೇನೆ. ಓಕೆ, ಸೊ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನಮಗೆ 2 ಆಪ್ಷನ್ ಬರುತ್ತೆ, ಮತ್ತು ಪಾರ್ಷಿಯಲ್ ವಿತ್ಡ್ರಾವಲ್, ಇನ್ನೊಂದು ಕ್ಲೋಸ್ ಫಿಕ್ಸ್ಡ್ ಡೆಪಾಸಿಟ್ ಅಂತ. ಸೊ ನೀವು ಫುಲ್ ಅಮೌಂಟನ್ನು ಕ್ಲೋಸ್ ಮಾಡ್ತೀರಂತಂದರೆ ಕ್ಲೋಸ್ಡ್ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನಿಮಗೆ ಅದರಲ್ಲಿ ಪಾರ್ಟ್ ಆಫ್ ದ ಅಮೌಂಟ್ ಬೇಕಂತಂದರೆ ನೀವು ಪಾರ್ಷಿಯಲ್ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಪಾರ್ಟ್ ಅಮೌಂಟ್ ಬೇಕು. ಸೊ ನಾನಿವಾಗ ಪಾರ್ಷಿಯಲ್ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರವೇ ಇಲ್ಲಿ ನೋಡ್ಬೋದು ನಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ದಂಗೆ ನಾವು ರಿಡೀಮ್ಷನ್ ಟೈಪ್ ಅಂತ ಇದೆ ನೋಡ್ಬೋದು. ಸೊ ಅದರಲ್ಲಿ ನೀವು ಅಮೌಂಟನ್ನು ವಿತ್ಡ್ರಾ ಮಾಡಬೇಕಾಗುತ್ತೆ. ಸೊ ಇವಾಗ ನಿಮಗೆ ನೋಡ್ಬೋದು 2 ಆಪ್ಷನ್ ಇರುತ್ತೆ ಅಲ್ವಾ, ಅಮೌಂಟ್ ಇದೆ ಮತ್ತು ಪರ್ಸೆಂಟೇಜ್ ವೈಸ್ ಇದೆ. ಸೊ ನೀವು ಅಮೌಂಟ್ ವೈಸ್ ಹಾಕೋದಾದರೆ ನೀವು ಇಲ್ಲಿ ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಇಷ್ಟು ಪರ್ಸೆಂಟ್ ಅದರಲ್ಲಿ ಅಮೌಂಟ್ ಬೇಕಂತಂದರೆ ನೀವು ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ಯಾಕಂತಂದರೆ ಈಸಿಯಾಗಿರುತ್ತೆ. ಸೊ ಆಗ ನೋಡ್ಬೋದು ನನ್ನ ಹತ್ರ 5,000 ರೂಪಾಯಿ ಅಮೌಂಟ್ ಇದೆ ಅಲ್ವಾ. ಸೊ ಅದ್ರ ನಾನು 1,000 ರೂಪಾಯಿನ ವಿಡ್ರಾ ಮಾಡ್ತೇನೆ ಪಾರ್ಷಿಯಲಾಗಿ. ಸೊ ಅದ್ರ ನಾವಲ್ಲಿ 1,000 ಅಂತ ಬರ್ಕೊಳ್ತೇನೆ. ಓಕೆ, ಇಲ್ಲಿ ನೋಡ್ಬೋದು ಬರ್ಕೊಂಡಿದ್ದೇನೆ. ಸೊ ನಂತರ ಅಮೌಂಟ್ ಟ್ರಾನ್ಸ್ಫರ್ ಆಪ್ಷನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಡಿಫಾಲ್ಟಾಗಿ ಯಾವ ಬ್ಯಾಂಕ್ ಅಕೌಂಟ್ ನಾವು ಲಿಂಕ್ ಮಾಡಿದ್ದೀವಿ ಅದೇ ತೋರಿಸುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಇವಾಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ಎಂಟರ್ ಎಮ್ ಪಿನ್ ಅಂತ ಇದೆ. ಸೊ ಎಮ್ ಪಿನ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿ. ಸೊ ನಿಮಗೆ ಎಮ್ ಪಿನ್ ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೆ, ಎಮ್ ಪಿನ್ನನ್ನು ಮರ್ತೋದ್ರೆ ಯಾವ ರೀತಿ ಅದನ್ನು ಮತ್ತೆ ರಿಸೆಟ್ ಮಾಡೋದಂತ. ಸೊ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಇವಾಗ ನೋಡ್ಬೋದು ನಾನು ಹಾಕ್ಕೊಳ್ತೇನೆ. ಹಾಕ್ಕೊಂಡಿದ್ದೇನೆ ನೋಡ್ಬೋದು, ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಸೊ ಇವಾಗ ನೋಡ್ಬೋದು ಫಿಕ್ಸ್ಡ್ ಡೆಪಾಸಿಟ್ ಪಾರ್ಷಿಯಲ್ ರಿಡೀಮ್ಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಇವಾಗ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಸೊ ನೋಡ್ಬೋದು ಇವಾಗ ಲಾಸ್ಟ್ ಅಮೌಂಟ್ ನೋಡ್ಬೋದು ಇವಾಗ. ಸೊ ನೋಡೋದು ಮೆಸೇಜ್ ಕೂಡ ಬಂದಿದೆ, ವಿತ್ಡ್ರಾ ಆಗಿದೆ. ಸೊ ಓಕೆ, ನಾವು ಈ ರೀತಿಯಾಗಿ ಪಾರ್ಷಿಯಲ್ ರಿಡೀಮ್ಷನನ್ನು ಮಾಡ್ಬೋದು. ಸೊ ಮಿಕ್ಕಿರೋ ಅಮೌಂಟ್ ಏನಾಗುತ್ತದೆ ಅಂತಂದರೆ ಅದು ಕಂಟಿನ್ಯೂ ಆಗುತ್ತೆ ಫಿಕ್ಸ್ಡ್ ಡೆಪಾಸಿಟ್ ಆಗಿ. ಸೊ ಮತ್ತೆ ನಿಮಗೆ ಯಾವತ್ತಾದರೂ ದುಡ್ಡು ಸಿಕ್ಕಿದರೆ ಅದೇ ಎಫ್ ಡಿಗೆ ಮತ್ತೆ ನೀವು ಆ್ಯಡ್ ಮಾಡಲಿಕ್ಕೆ ಆಗಲ್ಲ ಅಮೌಂಟನ್ನು. ಸೊ ನೀವು ಅದಕ್ಕಾಗಿ ಹೊಸ ಎಫ್ ಡಿಯನ್ನು ಮಾಡಬೇಕಾಗುತ್ತೆ. ಸೊ ನಾನು ನೀವು ಎಫ್ ಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದಂದ್ರೂ ಕೂಡ ವೀಡಿಯೋ ಮಾಡಿದೆ. ಆ ಒಂದು ವೀಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೀವು ಹೋಗ್ಬಿಟ್ಟು ಆ ಒಂದು ವೀಡಿಯೋ ನೋಡಿ ಹೊಸ ಎಫ್ ಡಿ ಕೂಡ ಕ್ರಿಯೇಟ್ ಮಾಡ್ಬೋದು ಮೊಬೈಲ್ನಲ್ಲಿಯೇ. ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವೀಡಿಯೋ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.